ಭಾರತ ಆ 5 ಟಾಪ್ ದೇಶಗಳಲ್ಲಿದೆ. ಯಾವುದು ಕ್ಲೈಮೇಟ್ ಚೇಂಜ್ನಿಂದ ಅತಿ ಹೆಚ್ಚು ಬಾಧಿತವಾಗುತ್ತೋ ನಾನು ಹೇಳ್ತೀನಿ ಬರ್ಬಾದಾಗುತ್ತೆ. ಪ್ಲೇನ್ ಅಂದ್ರೆ ಪ್ಲೇನ್. ನಿಮ್ಮ ಸಾಧಾರಣ ಬೈಕ್ ಅಥವಾ ಕಾರ್ ಇದೆಯಲ್ಲ, ಇವು ಕೂಡ ಒಂದು ತಾಪಮಾನಕ್ಕಿಂತ ಹೆಚ್ಚು ತಡ್ಕೊಳ್ಳೋಕೆ ಮಾಡಿಲ್ಲ. ನಿಂತಿರೋ ಬೈಕ್ಗಳಲ್ಲೇ ಸ್ಫೋಟ ಆಗ್ತಿದೆ. ಅಂದ್ರೆ ನೀವು ಅನ್ಕೊಳ್ತೀರಾ 3 ಡಿಗ್ರಿ ತಡ್ಕೊಳ್ತೀವಿ ಅಂತ. ಅದು 3 ಡಿಗ್ರಿ ಅಲ್ಲ, ಪೀಕ್ 8 ಡಿಗ್ರಿ ಜಾಸ್ತಿ ಆಗಿದೆ. ಆಗ ಬಡವರ ಕತೆ ಮತ್ತೆ ಪ್ರಾಣಿಗಳ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಈ ಆಗ್ತಿರೋ ವಿಷಯಕ್ಕೆಲ್ಲ ನಿಮ್ಗೆ ಒಂದು ರೀಸನ್ ಹೇಳ್ತಾರೆ. ನೀವು ಅನ್ಕೊಳ್ತೀರಾ ಅದಕ್ಕಿಂತ ಆಳವಾದ ಕಾರಣ ಇದೆ ಅಂತ. ಪ್ಲೇನ್ ಅಂತೂ ಪ್ಲೇನ್. ನಿಮ್ಮ ಸಾಧಾರಣ ಬೈಕು ಅಥವಾ ಕಾರ್ ಇದೆಯಲ್ಲ, ಇವು ಕೂಡ ಒಂದು ತಾಪಮಾನಕ್ಕಿಂತ ಹೆಚ್ಚು ತಡ್ಕೊಳ್ಳೋಕೆ ಮಾಡಿಲ್ಲ. ನಿಂತಿರೋ ಬೈಕ್ಗಳಲ್ಲೇ ಸ್ಫೋಟ ಆಗ್ತಿದೆ. ಬೈಕ್ ನಿಂತಿದೆ, ನಿಂತ ಜಾಗದಲ್ಲೇ ಸಿಡಿದು ಹೋಯ್ತು. ಇದರಲ್ಲಿ 2 ವಿಷಯ ಒಂದೇ ಸಲ ಸೇರಿದೆ. ಒಂದು, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ, ಬಡವರು ಇನ್ನೂ ಬಡವರಾಗ್ತಿದ್ದಾರೆ. ಆದರೆ ಬಡವರನ್ನ ಸುಮ್ಮನಿರ್ಸೋಕೆ ಅವ್ರಿಗೆ ತುಂಬ ಲೋ ಎಂಡ್ ಟೆಕ್ನಾಲಜಿ ಕೊಡೋದು ಅನಿವಾರ್ಯ. ಇಲ್ಲ ಅಂದರೆ ಅವರು ದಂಗೆ ಹೇಳ್ತಾರೆ. ಹಾಗಾಗಿ ಬೈಕ್ಗಳ ಅದೇ ಮಾಡೆಲ್ಗಳು ಇವತ್ತು ಇವೆ, ಮತ್ತೆ 30ರಿಂದ 40 ವರ್ಷದ ಹಿಂದೆಯೂ ಇದ್ದು. 30ರಿಂದ 40 ವರ್ಷದ ಹಿಂದೆ ತುಂಬ ರೋಬಸ್ಟ್ ಆಗಿದ್ದು, ತುಂಬ ಗಟ್ಟಿಯಾಗಿದ್ದು. ಇವತ್ತು ಅದೇ ಮಾಡೆಲ್ ಬರ್ತಿದೆ, ಆದರೆ ಅದು ತುಂಬ ಹಗುರವಾಗಿರುತ್ತೆ. ಆದರೆ ಒಂದು ಥರದ ಅಗ್ಗದ ಬೈಕ್ನ ಬಡವರಿಗೆ ಹಂಚೋದು ಮುಖ್ಯ. ಇಲ್ಲಾಂದರೆ ಬಡವರು ಸರ್ಕಾರವನ್ನೇ ಉರುಳಿಸ್ಬಿಡ್ತಾರೆ. ಮತ್ತೆ ಈ ಲೋ ಎಂಡ್ ಟೆಕ್ನಾಲಜಿ ಇದೆಯಲ್ಲ, ಯಾವುದನ್ನ ಬಡವರಿಗೆ ಹಂಚಲಾಗುತ್ತೋ, ಯಾವುದನ್ನ ಸಾಮಾನ್ಯ ಜನ ಬಳಸ್ತಾರೋ, ಅದೆಲ್ಲವೂ ಈ ಕ್ಲೈಮೇಟ್ ಚೇಂಜ್ಗೆ ತುಂಬ ದುರ್ಬಲವಾಗಿದೆ. ಆ ಬೈಕ್ ಸ್ಫೋಟವಾಗುತ್ತೆ, ಅದನ್ನು ತಯಾರಿಸಿದ್ದೇ ಹಾಗೆ, ಅದು ಸ್ಫೋಟ ಆಗಲಿ ಅಂತಾನೆ. ಒಂದು ವೇಳೆ ಅದನ್ನು ಗಟ್ಟಿಯಾಗಿ ಮಾಡಿದ್ರೆ ಅದು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಕಾಸ್ಟ್ಲಿ ಆದರೆ ಅದು ಸೇಲ್ ಆಗಲ್ಲ. ಸೇಲ್ ಆಗದಿದ್ರೆ ಬಡವರಿಗೆ ಸಿಗೋಲ್ಲ. ಬಡವನಿಗೆ ಸಿಗದಿದ್ರೆ ಬಡವ ಸರ್ಕಾರವನ್ನೇ ಬದಲಿಸ್ಬಿಡ್ತಾನೆ. ಈ ಕಾರ್ಗಳನ್ನು ನೀವು ಓಡಿಸ್ತೀರಲ್ಲ, ಭಾರತದಲ್ಲಿರೋ ಈ ಫೇಮಸ್ ಕಾರ್ ಬ್ರ್ಯಾಂಡ್ಸ್, ಇವುದರಲ್ಲಿ ಏನಾದರೂ ದಮ್ಮಿದ್ಯಾ? 70ರಿಂದ 80% ಭಾರತೀಯರು ಓಡಿಸ್ತಿರೋ ಈ ಕಾರ್ಗಳು, ಇವು ಕಾರ್ಗಳೇ ಅಲ್ಲ. ಇವು ಒಂದು ತರಹದ ಮೂವಿಂಗ್ ಕಾಫಿನ್ಸ್. ಇವನ್ನ ಯಾರಾದರೂ ಜೋರಾಗಿ ಮುಷ್ಟಿ ಹೊಡೆದ್ರೆ ಸಾಕು, ಮುರಿದೋಗುತ್ತೆ. ಇವುಗಳ ಸೇಫ್ಟಿ ರೇಟಿಂಗ್ಸ್ ಏನಿದೆ ಅಂತ ನೀವೇ ನೋಡಿ. ಇವು ಹೆಚ್ಚಿನವು ಎಂಥವು ಅಂದರೆ, ಇವನ್ನ ಯಾವುದೇ ಥರ್ಡ್ ವರ್ಲ್ಡ್ ಕಂಟ್ರಿಗೂ ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗಲ್ಲ. ಯಾರು ಇವನ್ನ ತಮ್ಮಲ್ಲಿಗೆ ಬಿಟ್ಕೊಳ್ಳಲ್ಲ. ಆದರೆ ನಾವು ಅವನ್ನ ತುಂಬ ಹೆಮ್ಮೆಯಿಂದ ಓಡಿಸ್ತೀವಿ. ಇದು ನಮ್ಮ, ನೋಡಿ ಇವು ನಮ್ಮ ಬ್ರ್ಯಾಂಡ್ಸ್ ಅಂತ. ಈ ಎಲ್ಲ ಲೋ ಎಂಡ್ ಟೆಕ್ನಾಲಜಿ ಕ್ಲೈಮೇಟ್ ಚೇಂಜ್ ಎದುರು ನಿಲ್ತಾ ಏನಾಗುತ್ತೆ ಇದರ ಗತಿ? ಬರೀ ಸಾಧಾರಣ ಟೆಂಪರೇಚರ್ ಇದ್ದಾಗಲೂ ಈ ಸಿಮೆಂಟೆಡ್ ರಸ್ತೆಗಳಲ್ಲಿ ಯಮುನಾ ಎಕ್ಸ್ಪ್ರೆಸ್ ವೇ ಥರ ಅದ್ರ ಮೇಲೆ ನೀವು ನಿರಂತರವಾಗಿ ಗಾಡಿ ಓಡಿಸಿದ್ರೆ 2-3 ಗಂಟೆ ಟೈರ್ ಸಿಕ್ಕಾಪಟ್ಟೆ ಬಿಸಿ ಆಗತ್ತೆ. ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಇರ್ತಾವಲ್ಲ, ಅದರಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಟೈರ್ ಟೆಂಪರೇಚರ್ ಬರ್ತಾ ಇರುತ್ತೆ. ಟೈರ್ ಎಷ್ಟು ಬಿಸಿ ಆಗಿದೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಆದರೆ ನಮಗೆ ಓಡಿಸೋಕ್ಕೆ ಕೊಡೋ ಗಾಡಿಗಳಲ್ಲಿ ಇವೆಲ್ಲ ನಮ್ಮದೇ ಗಾಡಿಗಳು, ಭಾರತ ಈಗ ಮುಂದೆ ಬರ್ತಿದೆ ಅಂತ ಹೇಳಿ ಅದರಲ್ಲಿ ಅಂಥದ್ದೇನೂ ಇರಲ್ಲ. ಒಂದು ಸಾಧಾರಣ ರೈಡ್ ಕೂಡ ನೀವು 3 ಗಂಟೆ ಸತತವಾಗಿ ಮಾಡಿದರೆ ಆ ರೋಡ್ ಮೇಲೆ ಟೈರ್ ಬಿಸಿ ಆಗತ್ತೆ, ಮತ್ತೆ ಸಿಡಿಯತ್ತೆ. ಮತ್ತೆ ಕ್ಲೈಮೇಟ್ ಚೇಂಜ್ ಆದಮೇಲೆ ಏನಾಗುತ್ತೆ ಅಂತ ಈಗ ಯೋಚನೆ ಮಾಡಿ. ಮೇಲಿಂದ ಟೆಂಪರೇಚರ್ ಬೆಂಕಿ ಉಗುಳ್ತಿದೆ, ಮತ್ತೆ ಟೈರ್ ನಿಮಗೆ ಯಾವುದೇ ಹೈ ಕ್ವಾಲಿಟಿಯದ್ದು ಕೊಡ್ತಿಲ್ಲ. ನಿಮ್ಗೆ ಹೇಳ್ತಾರೆ, ಏನು ಸಿಕ್ತಿದೆಯೋ ಇದ್ರ ಮೇಲೆ ಸ್ವಾಭಿಮಾನದಿಂದ ಹೆಮ್ಮೆ ಪಡಿ, ಈ ಟೈರ್ ನಮಗೆ ಸಿಕ್ಕಿದೆ ಅಂತ. ಇವು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಓಡೋ ಟೈರ್ಗಳೇನಲ್ಲ. ಮತ್ತು ಅದಕ್ಕೆ ಕ್ಲೈಮೇಟ್ ಚೇಂಜ್ನಂತಹ ವಿಕೋಪಗಳ ಅತಿ ಹೆಚ್ಚು ಪ್ರಭಾವ ಭಾರತದಂತಹ ದೇಶಗಳ ಮೇಲೆಯೇ ಬೀಳೋದು. ಭಾರತ ಆ 5 ಟಾಪ್ ದೇಶಗಳಲ್ಲಿದೆ. ಯಾವುದು ಕ್ಲೈಮೇಟ್ ಚೇಂಜ್ನಿಂದ ಅತಿ ಹೆಚ್ಚು ಬಾಧಿತವಾಗುತ್ತೆ? ನಾನು ಹೇಳ್ತೀನಿ, ಬರ್ಬಾದಾಗುತ್ತೆ. ಮತ್ತು ಆ 5ರಲ್ಲಿ ಉಳಿದೆರಡು ನಿಮ್ಮ ನೆರೆಹೊರೆಯವರೇ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಬರೀ ಟೆಂಪರೇಚರ್ ಮಾತ್ರ ಹೆಚ್ಚಾಗಲ್ಲ. ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಬಹಳ ಜನ ಇಲ್ಲೇ ಮೋಸ ಹೋಗ್ತಾರೆ. ಹೇಳ್ತಾರೆ 2-3 ಡಿಗ್ರಿ ಹೆಚ್ಚಾದರೂ ಏನಾಗುತ್ತೆ ಅಂತ. ಈ ಟೆಂಪರೇಚರ್ನ ರೇಂಜ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನೋಡಿ, ಹೀಗೆ ಅರ್ಥ ಮಾಡ್ಕೊಳ್ಳಿ. ಸರಿನಾ? ಇದನ್ನೇ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಟೈಮ್ ತಗೊಳ್ಳಿ. ಇದು ಟೈಮ್ ಮತ್ತು ಇದು ಟೆಂಪರೇಚರ್. ಈಗ ಅನ್ಕೊಳ್ಳಿ, ನಿಮ್ಮದು ಈ ಥರದ ಕರ್ವ್ ಇದೆ, ಸರಿನಾ? ಇದು ಕರ್ವ್. ಹಾಗಾದರೆ ಇದು ಇದರ ಆವ್ರೇಜ್. ಈ ಪೂರ್ತಿ ಕರ್ವ್ನ ಟೆಂಪರೇಚರ್ನ ಆವ್ರೇಜ್ ಇದು. ಈ ಎಕ್ಸ್ ಆಕ್ಸಿಸ್ ಇದೆಯಲ್ಲ, ಇದೆ ಆವ್ರೇಜ್ ಆಯಿತು.
ನಾವು ಆವರೇಜ್ ಬಗ್ಗೆ ಮಾತಾಡುವಾಗ ತುಂಬಾ ದೊಡ್ಡ ತಪ್ಪು ಮಾಡ್ಬಿಡ್ತೀವಿ. ಯಾಕೆ? ಅರ್ಥ ಮಾಡ್ಕೊಳ್ಳಿ. ಈ ಪೂರ್ತಿ ಕರ್ವ್ ಇದೆಯಲ್ಲ, ಅದರ ಶೇಪ್ ಹೀಗಾಗತ್ತೆ. ಇದು ಹೊಸ ಶೇಪ್. ಈ ಹೊಸ ಶೇಪ್ನ ವಿಶೇಷತೆ ಏನಂದ್ರೆ, ಇದರಲ್ಲಿರೋ ಪೀಕ್ಸ್ ಇದೆಯಲ್ಲ, ಅದು ಹಳೆ ಪೀಕ್ಸ್ಗಿಂತ 8 ಡಿಗ್ರಿ ಮೇಲಿದೆ. ಮತ್ತೆ ಈ ಬಾಟಮ್ಸ್ ಇದೆಯಲ್ಲ, ಇವು ಹಳೆ ಬಾಟಮ್ಗಿಂತ 5 ಡಿಗ್ರಿ ಕೆಳಗಿವೆ. ಹಾಗಾದ್ರೆ ಬರೀ ಆವರೇಜ್ ಬಗ್ಗೆ ಮಾತಾಡಿದ್ರೆ, ಆವರೇಜ್ ಹಳೆ ಆವರೇಜ್ಗಿಂತ ಕೇವಲ 3 ಡಿಗ್ರಿ ಮೇಲಿದೆ. ಇದನ್ನ ಉದಾಹರಣೆಗೆ ಹೇಳ್ತಿದ್ದೀನಿ. ಸರಿನಾ? ಅರ್ಥ ಮಾಡ್ಕೊಳ್ಳಿ. ಪೀಕ್ 8 ಡಿಗ್ರಿ ಜಾಸ್ತಿ ಆಗಿದೆ, ಮತ್ತೆ ಬಾಟಮ್ 5 ಡಿಗ್ರಿ ಕೆಳಗಾಗಿದೆ. ಹಾಗಾದ್ರೆ ಆವರೇಜ್ ಎಷ್ಟು ಹೆಚ್ಚಾಯಿತು? ಅಂದರೆ ನಿಮ್ಗೆ ಅನ್ಸುತ್ತೆ 3 ಡಿಗ್ರಿ ತರ್ಕೊಳ್ತೀವಿ ಅಂತ. ಅದು 3 ಡಿಗ್ರಿ ಅಲ್ಲ, ಪೀಕ್ 8 ಡಿಗ್ರಿ ಜಾಸ್ತಿ ಆಗಿದೆ. ಆಗ ಇದರಲ್ಲಿ ಬಡವರ ಮತ್ತೆ ಪ್ರಾಣಿಗಳ ಕತೆ ಏನಾಗುತ್ತೆ ಯೋಚನೆ ಮಾಡಿ. 3 ಡಿಗ್ರಿ ಅವರೇಜ್, ಪೀಕ್ 8 ಡಿಗ್ರಿ 10 ಡಿಗ್ರಿ ಹೆಚ್ಚಾಗತ್ತೆ. ಮತ್ತೆ ಇದೆ ಪೀಕ್. ಯಾವಾಗ ಇದು ಹ್ಯೂಮಿಡಿಟಿ ಜೊತೆ ಹೆಚ್ಚಾಗತ್ತೋ ಆಗ ಫೆಲ್ಟ್ ಟೆಂಪರೇಚರ್ ಇರುತ್ತಲ್ಲ, ಅದು 15 ಡಿಗ್ರಿ ಜಾಸ್ತಿ ಆಗಿಬಿಡುತ್ತೆ. ಮಾತಾಡ್ತಾ ಆಗ್ತಿದ್ಯಾ? ಮತ್ತೆ ಇದು ಬರೀ ಸೆಕೆ ಜಾಸ್ತಿ ಆಗಿದೆ ಅಂತಲ್ಲ, ಚಳಿ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಹೆಚ್ಚಾಗತ್ತವೆ. ಎರಡು ಕಡೆಯ ಎಕ್ಸ್ಟ್ರೀಮ್ ಜಾಸ್ತಿ ಆಗುತ್ತೆ. ಅದರ ಪರಿಣಾಮವಾಗಿ ಆವರೇಜ್ ಟೆಂಪರೇಚರ್ ನಿಮ್ಗನ್ಸುತ್ತೆ 3 ಡಿಗ್ರಿ ಅಷ್ಟೇ ಜಾಸ್ತಿ ಆಗಿದೆ ಅಂತ. ಆದ್ರೆ ಆ 3 ಡಿಗ್ರಿ ಆವರೇಜ್. ಎಕ್ಸ್ಟ್ರೀಮ್ಸ್ 10, 15 ಡಿಗ್ರಿ ಜಾಸ್ತಿ ಆಗ್ಬಿಡ್ತು ಎರಡು ಕಡೆ. ಹೌದು, ಮೇಲ್ಗಡೆ ಕಡೆ ಇರೋ ಎಕ್ಸ್ಟ್ರೀಮ್ ಒಂದು ವೇಳೆ ಅದು 8 ಜಾಸ್ತಿ ಆಗಿದ್ರೆ, ಕೆಳಗಡೆ ಕಡೆ ಅದು ಬರೀ 5 ಜಾಸ್ತಿ ಆಗುತ್ತೆ. ಹಾಗಾಗಿ ಆವರೇಜ್ ಮೇಲ್ಗಡೆ ಕಡೆ ಜಾಸ್ತಿ ಆಗಿದೆ. ಎರಾಟಿಕ್, ವಿಮ್ಸಿಕಲ್ ವೆದರ್. ಗೊತ್ತೇ ಆಗಲ್ಲ ಇದು ಏನಾಯ್ತು ಅಂತ. ಇಷ್ಟು ಸೆಕೆ ಇದ್ದಕ್ಕಿದ್ದಂತೆ ಇಷ್ಟು ಚಳಿ ಹೇಗಾಯ್ತು? ಇದು ಏನಾಗ್ತಿದೆ? ಜನ ಹೇಳ್ತಾರೆ, ಅರೆ ಈ ಮೇ ತಿಂಗಳಲ್ಲಿ ಹೌದು, ಎಂಥ ವಾತಾವರಣ ಆಗ್ತಿದೆ ಅಂದರೆ ಫೆಬ್ರವರಿ ವಾತಾವರಣ ಥರ. ಮತ್ತೆ ಇದ್ದಕ್ಕಿದ್ದಂತೆ ಹೀಟ್ ವೇವ್ ಶುರುವಾಗ್ಬಿಡ್ತು. ಸೊಸೈಟಿಯಲ್ಲಿ ಯಾರು ವಲ್ನರಬಲ್ ಸೆಕ್ಷನ್ಸ್ ಇದ್ದಾರೋ ಅವರು ಅತಿ ಹೆಚ್ಚು ಸಫರ್ ಮಾಡ್ತಾರೆ. ಮತ್ತೆ ರೂಟ್ ಕಾಸ್ ಅನಾಲಿಸಿಸ್ ಮಾಡೋದೇ ಇಲ್ಲ. ರೂಟ್ ಕಾಸ್ ಅನಾಲಿಸಿಸ್ ಮುಂದೆ ತರೋದೇ ಇಲ್ಲ. ಒಂದ್ಸಲ ಹೇಳ್ತೀವಿ, ಅರೆ ಪಕ್ಷಿಗಳು ಗದ್ದಲ ಮಾಡಿಬಿಟ್ವು ಅಂತ. ಪಕ್ಷಿಗಳು ಯಾಕೆ ಗದ್ದಲ ಮಾಡಿದ್ವು ಅಂತ ನಾವು ಹೇಳಲ್ಲ. ಒಂದ್ಸಲ ಹೇಳ್ತೀವಿ ಕ್ರಾಪ್ ಫೇಲಿಯರ್ ಆಯಿತು ಅಂತ. ಕ್ರಾಪ್ ಫೇಲಿಯರ್ ಯಾಕಾಯಿತು ಅಂತ ನಾವು ಹೇಳಲ್ಲ. ಒಂದ್ಸಲ ಹೇಳ್ತೀವಿ ರೋಡ್ ಜರ್ನಿ ಅನ್ಸೇಫ್ ಆಯಿತು ಅಂತ. ಯಾಕಾಯಿತು ಅಂತ ನಾವು ಹೇಳಲ್ಲ. ಒಂದ್ಸಲ ಹೇಳ್ತೀವಿ ಮೆಂಟಲ್ ಡಿಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಅಂತ. ಜನ ಹೆಚ್ಚು ಹುಚ್ಚರಾಗ್ತಿದ್ದಾರೆ. ಯಾಕೆ ಹುಚ್ಚರಾಗ್ತಿದ್ದಾರೆ ಅಂತ ನಾವು ಹೇಳಲ್ಲ. ಒಂದ್ಸಲ ಹೇಳ್ತೀವಿ ರೀಪ್ರೊಡಕ್ಟಿವ್ ಹೆಲ್ತ್ ಹಾಳಾಗ್ತಿದೆ ಅಂತ. ಯಾಕೆ ಹಾಳಾಗ್ತಿದೆ ಅಂತ ನಾವು ಹೇಳಲ್ಲ. ಅದೆಲ್ಲ ಮುಚ್ಚಿಡ್ಲಾಗತ್ತೆ. ಯಾಕಂದರೆ ಈ ಗ್ಯಾಸ್ ಕಂಪನಿಗಳಿವೆ, ಕೋಲ್ ಕಂಪನಿಗಳಿವೆ, ಎನರ್ಜಿ ಕಂಪನಿಗಳಿವೆ ಅಲ್ಲ, ಅವ್ರ ದಂಧೆ ನಡೀತಾ ಇರಲಿ ಅಂತ ಮತ್ತೆ ಈ ಜನ ನಿಮ್ಮ ಐಡೋಲ್ಸ್ ಆದರ್ಶ ಕೂತಿರ್ಲಿ ಅಂತ. ಎಲ್ಲಕ್ಕಿಂತನೂ ಮೊದಲು ನಾನು ಕೇಳ್ತೀನಿ, ನಮಗೆ ಮಾತು ಯಾಕೆ ಅರ್ಥವಾಗಲ್ಲ? ನಾವು ಭಾರತದಲ್ಲಿದ್ದೀವಿ, ನಾವು ನದಿಗಳನ್ನು ಪೂಜಿಸ್ತೀವಿ. ಮೊನ್ನೆ ಆ ಕಡೆ ಹೋಗಿದ್ದೆ, ಋಷಿಕೇಶದ ಕಡೆ. ಅಬ್ಬಬ್ಬಾ, ಚಾರ್ಧಾಮ್ ಮತ್ತು ಗಂಗೋತ್ರಿಗೆ ಹೋಗೋರು ಅಥವಾ ಯಮುನೋತ್ರಿಗೆ ಹೋಗೋರು ಏನು ಹೇಳೋದು. ನೀವು ನೋಡ್ತಿದ್ದೀರಾ, ಅಲ್ಲಿ ಗ್ಲೇಷಿಯರ್ ಇದೆ. ನಿಮಗೆ ಗೊತ್ತಿದೆ ಅಲ್ಲಿಂದಲೇ ಧಾರೆ ಹರಿದಿರೋದು. ಅದು ಕರಗ್ತಿದೆ, ಧಾರೆ ಹರಿತಿದೆ. ಪ್ರಕೃತಿಯ ಒಂದು ಬ್ಯಾಲೆನ್ಸ್ ಇದೆ ಇವತ್ತಿನವರೆಗೆ. ಏನು ಬ್ಯಾಲೆನ್ಸ್ ಇದೆ? ಒಂದು ನಿರ್ದಿಷ್ಟ ತಾಪಮಾನ ಇತ್ತು, ತಾಪಮಾನದ ಟೆಂಪರೇಚರ್ನ ಒಂದು ಪ್ಯಾಟರ್ನ್ ಇತ್ತು. ಮತ್ತೆ ಗಾಳಿ ಇದೆಯಲ್ಲ, ಅದರಲ್ಲಿ ಹ್ಯೂಮಿಡಿಟಿಯ, ಅದರಲ್ಲಿ ಮೋಯ್ಸ್ಚರ್ನ ಪ್ಯಾಟರ್ನ್ ಇತ್ತು. ಏನಂದ್ರೆ ಗ್ಲೇಷಿಯರ್ ಗಟ್ಟಿಯಾಗ್ತಾ ಹೋಗುತ್ತೆ ಮತ್ತೆ ಕರಗ್ತಾ ಹೋಗುತ್ತೆ. ಅದು ಅಷ್ಟು ಕರಗ್ತಾ ಹೋಗುತ್ತಲ್ಲ, ಅದನ್ನೇ ನಾವೇನಂತೀವಿ ತಾಯಿ ಗಂಗೆ. ಆದರೆ ಜೊತೆಗೆ ಮೇಲಿಂದ ಗಟ್ಟಿನೂ ಆಗ್ತಿದೆ. ಯಾಕಂದ್ರೆ ಗಟ್ಟಿ ಆಗದಿದ್ರೆ ಬರೀ ಕರಗಿದ್ರೆ ಮುಗ್ದೇ ಹೋಗುತ್ತೆ. ಯಾವಾಗ ನಿಮ್ಮ ಟೆಂಪರೇಚರ್ ರೈಸ್ ಆಗ್ತಿದ್ಯೋ, ಟೆಂಪರೇಚರ್ ರೈಸ್ ಅಷ್ಟು ಸಿಕ್ಕಾಪಟ್ಟೆ ಇದೆ, ಆಗ ಆ ಗ್ಲೇಷಿಯರ್ ಇದೆಯಲ್ಲ ಅದು ಸತತವಾಗಿ ಕುಗ್ಗುತ್ತಿದೆ. ನದಿಗಳ ಧಾರೆಗಳು ನಮ್ಗೆ ಎಲ್ಲಿಯವರೆಗೆ ಸಿಗತ್ತೆ? ನಮ್ಗೆ ಅರ್ಥವಾಗ್ತಿಲ್ಲ ಮಾತು. ಅಣ್ಣ, ನೀವು ಫ್ರಿಡ್ಜ್ನ ಡಿಫ್ರಾಸ್ಟಿಂಗ್ ಮಾಡ್ತೀರಲ್ವಾ ಆಗಾಗ? ಮಾಡ್ತೀರಾ?
ಎಲ್ಲಿಯವರೆಗೆ ಮೇಲೆ ಫ್ರೀಜರ್ನಲ್ಲಿ ಸ್ವಲ್ಪನಾದರೂ ಐಸ್ ಇದೆಯೋ ಅಲ್ಲಿಯವರೆಗೆ ನೀರು ಸೋರ್ತಲೇ ಇರುತ್ತೆ. ಒಂದು ವೇಳೆ ನೀವು ಫ್ರೀಜರ್ನ ನೋಡದೆ ಬರೀ ನೀರು ಸೋರೋದನ್ನ ನೋಡಿದ್ರೆ ನಿಮ್ಗನ್ಸುತ್ತೆ ಧಾರೆ ಹಾಗೇ ಇದೆ ಅಂತ. ಆದರೆ ಸತ್ಯ ಏನಂದ್ರೆ ಫ್ರೀಜರ್ನಲ್ಲಿ ಆ ಐಸ್ ಏನಿತ್ತೋ ಅದು ಸತತವಾಗಿ ಕರಗಿ ಕಡಿಮೆ ಆಗ್ತಾ ಹೋಗ್ತಿದೆ. ಮತ್ತೆ ಒಂದು ಬಿಂದು ಅಂತ ಅದು ಬರುತ್ತೆ. ಯಾವಾಗ ಆ ಧಾರೆ ಏನಿತ್ತೋ ಅದು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತೆ. ನೀವು ಹೇಳ್ತೀರಾ ಇದೇನಾಯ್ತು? ಆಮೇಲೆ ನೀವು ಫ್ರೀಜರ್ನಲ್ಲಿ ಇಣಿಕಿ ನೋಡ್ತೀರಾ, ಓಹೋ ಇಲ್ಲಿ ಐಸ್ ಉಳಿದೇ ಇಲ್ಲ. ಆದ್ರೆ ಎಲ್ಲಿಯವರೆಗೆ ಸ್ವಲ್ಪನಾದ್ರೂ ಐಸ್ ಇದೆಯೋ ಅಲ್ಲಿಯವರೆಗೆ ಅಂತೂ ಧಾರೆ ಇರುತ್ತೆ. ಆ ಧಾರೆ ಈಗ ನಮಗೆ ಕಾಣಿಸ್ತಿದೆ ನಮ್ಮ ನದಿಗಳಲ್ಲಿ. ಆ ಧಾರೆ ಇದ್ದಕ್ಕಿದ್ದಂತೆ ಒಣಗತ್ತೆ. ನೀವು ಹೇಳ್ತೀರಾ ಇದೇನು, ಇಲ್ಲಂತೂ ನದಿ ಇತ್ತು, ಇದಂತೂ ಖಾಲಿ ಜಾಗ. ಈ ಕಲ್ಲು ಮರಳು ಎಲ್ಲಿಂದ ಬಂತು? ನದಿ ಎಲ್ಲಿ ಹೋಯ್ತು ನಮ್ದು?